ಮೀಸಲಾತಿ ಜಾರಿ ಖಚಿತ, ಮಾಜಿ ಸಚಿವ ಆಂಜನೇಯ ಹೇಳಿಕೆ. ಒಳ ಮೀಸಲಾತಿ ವರದಿ ಸರ್ಕಾರದ ಕೈಗೆ ಇದೇ ವಾರದಲ್ಲಿ ಕೈ ಸೇರಲಿದ್ದು, ಮುಂದಿನ 15 ದಿನಗಳೊಳಗೆ ಒಳ ಮೀಸಲಾತಿ ಜಾರಿಯಾಗಲಿದೆ ಅಂತ ಮಾಜಿ ಸಚಿವ ಎಚ್. ಆಂಜನೇಯ ಸಿಹಿ ಸುದ್ದಿಯನ್ನ ನೀಡಿದ್ರು. ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಳ ಮೀಸಲಾತಿ ಸಂಬಂಧ 35 ವರ್ಷ ಹೋರಾಟವನ್ನ ಮಾದಿಗ ಸಮುದಾಯ ದಸಂಸ ನಡೆಸಿವೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಜಾರಿಗೆ ಕಾಲಕಾಲಕ್ಕೆ ತನ್ನ ಬದ್ಧತೆಗೆ ಪ್ರದರ್ಶಿಸಿದೆ ಅಂತ ಹೇಳಿದ್ರು. ಎಸ್.ಎಂ. ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗವನ್ನು ನೇಮಿಸಿತು. ಇದೇ ಸಂದರ್ಭದಲ್ಲಿ ಆಂಧ್ರದಲ್ಲಿ ಜಾರಿಗೊಂಡಂತ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ಹಾಕಿತ್ತು. ಆದರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಳ ಮೀಸಲಾತಿ ಜಾರಿಗೊಳಿಸುವ ನಡೆಯಿಂದ ಹಿಂದೆ ಸರಿಯಲಿಲ್ಲ ಅಂತ ಹೇಳಿದ್ರು. ಒಳ ಮೀಸಲಾತಿ ಜಾರಿಗೊಳಿಸುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಎಂಬ ಮಹತ್ವದ ತೀರ್ಪನ್ನ ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟ್ ನೀಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾರಿಗಾಗಿ ವೈಜ್ಞಾನಿಕ ಹೆಜ್ಜೆಯನ್ನಿಟ್ಟಿದ್ದಾರೆ ಅಂತ ತಿಳಿಸಿದ್ರು. ಉದ್ಯೋಗ ನೇಮಕಾತಿ ತಡೆ ಹಾಕಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಎಕೆಎಡಿ ಆದಿ ಆಂಧ್ರ ಹೆಸರಲ್ಲಿ ಮಾದಿಗ ಚೆಲುವಾದಿ ಸಮುದಾಯದವರು ಪ್ರಮಾಣ ಪತ್ರ ಪಡೆದುಕೊಂಡು ಗೊಂದಲಕ್ಕೆ ಕಾರಣರಾಗಿದ್ದಾರೆ. ಇವರ ಜನಸಂಖ್ಯೆ ಹಾಗೂ ಹಿಂದುಳಿಕೆ ಗುರುತಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನೇತೃತ್ವದಲ್ಲಿ ಜನಗಣತಿ ಸಮೀಕ್ಷೆಯನ್ನ ಜೂನ್ 5ರಿಂದ ಜೂನ್ 6ರವರೆಗೆ ನಡೆಸಲಾಗಿದೆ. ಇನ್ನೇನು ವರದಿ ಸಿದ್ಧವಾಗ್ತಾ ಇದ್ದು, 4-5 ದಿನಗಳಲ್ಲಿ ವರದಿ ಸರ್ಕಾರದ ಕೈಗೆ ಸೇರಲಿದೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ದಿನಗಣನೆ ಆರಂಭವಾಗಿದೆ. ಇಂತಹ ಸಂದರ್ಭದಲ್ಲಿ ಕೆಲವರು ಆತಂಕಕ್ಕೆ ಒಳಗಾಗಿ ರಾಜ್ಯದಲ್ಲಿ ಗೊಂದಲ ಹುಟ್ಟುಹಾಕಲು ಹೋರಾಟವನ್ನ ನಡೆಸ್ತಾರೆ. ಇನ್ನೇನು ಕೆಲವರು ಎತ್ತುವಳಿಗೆ ನಿಂತಿದ್ದಾರೆ ಅಂತ ದೂರಿದ್ರು. ಗೋವಿಂದ ಕಾರಜೋಳ ಉಪಮುಖ್ಯಮಂತ್ರಿ ಎ. ನಾರಾಯಣಸ್ವಾಮಿ ಕೇಂದ್ರ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರು ಈ ಸಂಬಂಧ ಸಣ್ಣ ಪ್ರಯತ್ನ ಕೂಡ ನಡೆಸಲಿಲ್ಲ. ತಮ್ಮದೇ ಸರ್ಕಾರ ಕೇಂದ್ರ ರಾಜ್ಯದಲ್ಲಿದ್ದ ಸಂದರ್ಭದಲ್ಲಿ ಏಕೆ ಧ್ವನಿ ಎತ್ತಲಿಲ್ಲ ಎಂಬುದನ್ನ ಅವರೇ ಹೇಳಬೇಕು ಅಂತ ತಿಳಿಸಿದ್ರು. ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೆಸಿದವರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೆ ಕೈಗೊಳ್ಳುತ್ತಿರುವಂತಹ ಕಾರ್ಯಕ್ಕೆ ಮೆಚ್ಚಿ ಮೌನವನ್ನ ಎಸಗಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ಬಳಿಕ ರಾಜ್ಯದಲ್ಲಿ ದಿಢೀರ್ ಹೋರಾಟಗಾರರು ಹುಟ್ಟಿಕೊಂಡಿದ್ದಾರೆ. ಅಂತವರು ಕೂಗಿಗೆ ಮಾದಿಗರು ಮನ್ನಣೆ ಹಾಕುವುದಿಲ್ಲ ಅಂತ ತಿಳಿಸಿದ್ರು. ಜಾತಿ ಗಣತಿ ಸಮೀಕ್ಷೆ ವೇಳೆ ಹಟ್ಟಿ ಕಾಲೋನಿಗಳಿಗೆ ಹೋಗಿ ಜಾಗೃತಿ ಮೂಡಿಸಿದವರು ಇದ್ದಕ್ಕಿದ್ದಂತೆ ಹೋರಾಟ ನಡೆಸ್ತಾ ಇರೋದು ನಗೆಪಾಟೀಲು ಆಗಿದೆ. ಇಂತಹ ನಡೆಯನ್ನ ಜನರು ಗಮನಿಸ್ತಾರೆ ಅಂತ ಹೇಳಿದ್ರು. ವರದಿ ಹರೀಶ್ ನಾಯಕನಹಳ್ಳಿ. ಅವನಿಗೂ ಹೋಗ್ತಾರೆ, ಯಾರು ಕರೆದ್ರು ಹೋಗ್ಬಿಡ್ತಾರೆ ನಮ್ಮ ಜನ. ಅದರಿಂದ ನಮ್ಮ ಜನ ಹೋಗೋದ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಹೋರಾಟ ಮಾಡಲಿ, ಆದರೆ ಒಂದು ನ್ಯಾಯ ನೀತಿ ಇದೆಯಪ್ಪ ಹೌದಲ್ಲ ರೀತಿಯಲ್ಲಿ ಮಾಡಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬಾರ್ದು. ಆ ಮಾಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗೆ ಅವಮಾನಕರವಾಗಿ ಅಪಮಾನಕರವಾಗಿ ಮಾತನಾಡೋದು ಕೂಡ ಸರಿಯಲ್ಲ. ನೀವೇನೇ ಮಾತಾಡಿದ್ರು ಕೂಡ ಈ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದ ಯಾರು? ಸಾಮಾಜಿಕ ನ್ಯಾಯದ ಅಧಿಕಾರ ಸಿದ್ದರಾಮಯ್ಯನವರು. ಜಾತಿಯನ್ನ ಜಾರಿ ತರುವಂತ ಒಂದು ಸುವರ್ಣ ಅವಕಾಶ ಒದಗಿದ ಯಾರಿಗೆ? ಸಿದ್ದರಾಮಯ್ಯನವರಿಗೆ ಅಲ್ವಾ? ಯಾರೇ ಇವ್ರು ಏನೇ ಮಾಡಿದ್ರು ಕೂಡ ಜನ ಹೇಳೋದೇನು? ಸಿದ್ದರಾಮಯ್ಯ ಮಾಡಿದ್ನಪ್ಪ, ನಮಗೆ ಒಳ ಮೀಸಲಾತಿ ಸಿಕ್ತು, ಸಿದ್ದರಾಮಯ್ಯ ಮಾಡಿದ್ರು ಒಳ ಮೀಸಲಾತಿ ಜಾರಿ ಬಂತು ಅಂತ ಹೇಳ್ತಾರೆ ಹೊರತು ನಿಮ್ಮ ಹೋರಾಟ ನಗಣ್ಯ. ಹಿಂದೆ ಹೋರಾಟ ಮಾಡಿದ್ದಾರೆ ಪಾಪ, ಅವರ ಹೋರಾಟವನ್ನು ನಾನು ಬಹಳ ಗೌರವಪೂರ್ವಕ ಸ್ಮರಣೆ ಮಾಡ್ತೀನಿ. ಆದರೆ ಈಗ ಮಾಡೋ ಅಗತ್ಯ ಇರಲಿಲ್ಲ. ನಾನು ಮುಂಚೆನೇ ಹೇಳಿದ್ದೆ, ನಾನು ಮಾಡ್ತೀನಂತ. ಅವನು ಯಾವನೋ ತಲೆ ಬಳಸ್ಕೊಂಡು ಹೋಗ್ತಾನೆ, ಅವ್ನು ತಲೆ ಬಳಸ್ಕೊಂಡು ಏನು ಮಾಡಿ ಯಾರಿಗಾರ ಬಳಸಿಲ್ಲ ಗೊತ್ತಿಲ್ಲ. ಅವನ ಹೆಸರು ಕೂಡ ನಮ್ಮ ಬಾಯಿಗೆ ಬರಬಾರ್ದು. ಅದನ್ನು ಯಾವನು ಏನೇನೋ ಅವನು ಯಾರಿಗೆ ಬೇಕು ಅವ್ರಿಗೆ ಅವನು ಏನು ಅವನೇ ಸ್ವಯಂ ಇದು ಏನು ಲೋಕಲ್ ಯಾತ್ರೆ ನಾಯಕ. ಅದರಿಂದ ಹಿಂಗೆಲ್ಲ ಮಾಡಿ ನಮ್ಮ ಜನರನ್ನೆಲ್ಲ ಕನ್ಫ್ಯೂಸ್ ಮಾಡಾಕಿತ್ತು. ನಾನು ಒಂದು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಜವಾಬ್ದಾರಿ ಇರತಕ್ಕಂಥ ಒಬ್ಬ ನಾಯಕನಾಗಿರೋದ್ರಿಂದ, ಒಬ್ಬ ಹೋರಾಟಗಾರನಾಗಿರೋದ್ರಿಂದ ಇಲ್ಲಿ ಮುಂದೆ ನಾಳೆ ಸ್ವೀಕಾರ ಮಾಡ್ತಾರೆ. ಸೋಮವಾರ ನಾನು ಕೂಡ ಅಲ್ಲಿ ಹೋಗ್ತೀನಿ. ಮತ್ತೆ ಮುಖ್ಯಮಂತ್ರಿ ಆದಷ್ಟು ಬೇಗ ಜಾರಿ ತನ್ನಿ ಸರ್ ಅಂತ ಹೇಳ್ತೀವಿ. ಹೋರಾಟಕ್ಕೆಲ್ಲ ಕರೆಕ್ಟಾಗಿ ಕಾನೂನಾತ್ಮಕವಾಗಿ ಅಂದರೆ ಯಾವುದೇ ಅಡೆತಡೆಗಳು ಆಗದಂತೆ ನ್ಯಾಯಸಮ್ಮತವಾಗಿ ನಮ್ಮ ಜನಸಂಖ್ಯೆ ಮತ್ತು ನಮ್ಮ ಹಿಂದುಳಿಕೆ ಇವನ್ನೆಲ್ಲವನ್ನು ಗುರುತಿಸಿ ನಮಗೆ ನ್ಯಾಯವಾದ ಮೀಸಲಾತಿಯನ್ನು ನಮ್ಮ ಜನಸಂಖ್ಯೆ ಮತ್ತು ನಮ್ಮ ಹಿಂದುಳಿಕೆಗೆ ಎಲ್ಲ ಆಯೋಗಗಳು ಎಷ್ಟು ನಿಗದಿ ಮಾಡಿತ್ತು ಆ ಪ್ರಮಾಣದಲ್ಲಿ ನಮಗೆ ಮೀಸಲಾತಿ ಸಿಗಬೇಕು ಅಂತಂದೇಳಿ ನಾವು ಹೇಳೋದು.
ನಾವು ಮತ್ತೆ ಹೋಗ್ಬಿಟ್ಟು ನಾಗಮೋಹನ್ ದಾಸ್ ಅವರು ಭೇಟಿನೇ ಮಾಡಲಿಲ್ಲ. ನಾವು ಭೇಟಿ ಮಾಡಿದ್ದವಾಗ ಸರ್ವೆ ಮಾಡಿ ಸರ್ಕಾರಕ್ಕೆ ನಾಗಮೋಹನ್ ದಾಸರವರು ಸೋಮವಾರ ತಮ್ಮ ವರದಿಯನ್ನ ಒಳ ಮೀಸಲಾತಿ ಜಾರಿಗೆ ನೇಮಿಸಲಾಗಿದ್ದಂತ ನಾಗಮೋಹನ್ ದಾಸರವರು ವರದಿಯನ್ನ ಯಾವ ಕೊಡ್ತಾರೆ, ಸೋಮವಾರ ಕೊಡ್ತಾ ಇದ್ದಾರೆ. ಸೋಮವಾರ ಕೊಟ್ಟ ಆದ್ಮೇಲೆ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಾದಂತ ಎಚ್.ಸಿ. ಮಾದೇವಪ್ಪನವರು ಹೇಳಿದರು, ವರದಿ ನಮ್ಮ ಕೈ ಸೇರ್ತಿದ್ದಂತೆ 20 ತಿಂಗಳೊಳಗಾಗಿ ನಾವು ಅದನ್ನ ಜಾರಿ ತರ್ತೀವಿ ಅಂತ ಹೇಳಿದ್ದಾರೆ ಅಲ್ವಾ. ಜಾರಿ ತರ್ತಾರೆ ಅಂತ ಹೇಳಿದ್ದೀವಿ. ನಮ್ದು ನಮ್ಮ ಪಕ್ಷದ್ದು ನಮ್ಮದು ನಾವು ಮುಂಚಿನಿಂದಲೂ ಕೂಡ ಹೋರಾಟ ಮಾಡಿದ್ದೀವಿ. ಅದಕ್ಕೆಲ್ಲ ಆರಂಭದಿಂದಲೂ ಹೋರಾಟ, ಮಂತ್ರಿ ಇದ್ದಾಗಲೂ ಹೋರಾಟ, ಅದು ಹಿಂದೆನೂ ಹೋರಾಟ, ಈಗ ಸೋತ ಮೇಲೂ ಕೂಡ ಹೋರಾಟ. ಅದು ಜಾರಿ ಆಗೋವರೆಗೂ ಕೂಡ ನಾವು ಹೋರಾಟದಲ್ಲಿ ನಾನು ಇದ್ದೀನಿ. ಹೋರಾಟಗಾರರ ಮಧ್ಯದಲ್ಲಿ ಅನೇಕ ಜನ ಹೋರಾಟ ಮಾಡಿದ್ದಾರೆ. ಇತ್ತೀಚೆಗೆ ಇನ್ನು ಬಹಳ ದಿನ ಆಗಿಲ್ಲ, ಅಲ್ಲಿ ಆಂಧ್ರದಲ್ಲಿ ಮತ್ತು ಹರಿಯಾಣದಲ್ಲಿ ಆಗಿದೆ. ಇಲ್ಲಿ ಯಾಕಪ್ಪ ಲೇಟ್ ಆಯ್ತು ಅಂತಂದ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ ಸತ್ಯ. ಇಲ್ಲಿ ಮಾದಿಗರು ವಲಯ ಮಾದಿಗರು, ನೀವು ವಲಯರಂತ ಬರ್ಕೊಂತಿರೋ ಚಲವಾದಿಗಳಂತ ಬರ್ಕೊಂತೀರೋ ಬರ್ಕೊಂಡು, ನಾವಂತೂ ಮಾದಿಗರು ಅಂತ ಅಭಿಮಾನದಿಂದ ಹೇಳ್ತೀವಿ. ಮತ್ತೆ ಅವ್ರಿಗೇನೋ ಅರ್ಥ ಆದಿತ್ತು. ಅದರಿಂದ ನೀವು ಬರೆದ್ರೆ ಏನು ತಪ್ಪೇನಿಲ್ಲ. 70ರಲ್ಲೇ ವಲಯ ಮಾದಿಗರ ಹಾಡು ಅಂತಂದೇಳಿ ಸಿದ್ಧಲಿಂಗಯ್ಯನವ್ರು ಬರೆದಿದ್ರು. ಪೇಪರ್ನವರು ಮಾದಿಗರು ವಲಯರು ಬರೀಬೇಕು ಬೇಡ ಅಂತ. ವಲಯ ಮಾದಿಗರು ಇಬ್ಬರು ಕೂಡ ರಾಜ್ಯದಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಂದೇಳಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಎಲ್ಲ ದಾಖಲೆಗಳನ್ನು ಕೂಡ ನೋಂದಾಯಿಸ್ಬಿಡ್ತೀವಿ. ನಾನು ಆದಿ ಕರ್ನಾಟಕ, ಮಾದೇವಪ್ಪನು ಆದಿ ಕರ್ನಾಟಕ ಅಂದ್ರೆ ಆ ಒಂದು ಆದಿ ಕರ್ನಾಟಕ ಅಂತ ಶಬ್ದ ಏನಿದೆಯಲ್ಲ, ಸದಾಶಿವ ಆಯೋಗದ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಆದಿ ಕರ್ನಾಟಕ ಅಂತ ಬರ್ಸಿದ್ರು, ನಾವು ಆದಿ ಕರ್ನಾಟಕ ಅಂತ ಬರ್ಸಿದ್ವಿ. ನಾವು ಕೆಲವು ಕಡೆ ಮಾದಿಗರು ಆದಿ ದ್ರಾವಿಡ ಅಂತ ಬರ್ಸಿದ್ರು, ಕೆಲವು ಕಡೆ ಚರವಾದಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಆದಿ ದ್ರಾವಿಡ ಅಂತ, ಆ ಕಡೆ ಒಂದ್ ಕಡೆ ಮಾದಿಗರು ಕೂಡ ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ತಗೊಂಡ್ರು, ಈ ಕಡೆ ಚಲವಾದಿಗಳು ಕೂಡ ಆದಿ ದ್ರಾವಿಡ ಅಂತ ಬರ್ಸಿಬಿಟ್ಟಿದ್ದಾರೆ. ಹೀಗೆ ಗೊಂದಲ ಆಗಿಬಿಟ್ಟಿತ್ತು. ಏನು ಗೊಂದಲಕ್ಕೀಡಾಗ್ಬಿಟ್ಟಿತ್ತು. ಈ ಗೊಂದಲ ನಿವಾರಣೆ ಮಾಡ್ಲಿಕ್ಕಾಗಲಿಲ್ಲ. ಯಾರಿಗೆ? ನಾಗಮೋಹನ್ ದಾಸರವರಿಗೆ ಮೊದಲನೇ ಹಂತದಲ್ಲಿ ಏನಾದ್ರು ನಾವು ಮಾಡಿದ್ವಲ್ಲ